ಇನ್ನೊಂದು ವಾರದಲ್ಲಿ ಮದುವೆಯನ್ನು ಇಟ್ಟುಕೊಂಡು ಏನಿಲ್ಲ ಮನದರ್ಶನ ಮುಖವನ್ನು ನೋಡದೆ ಸ್ವರ್ಗ ಲೋಕಕ್ಕೆ ಹೋದೆಯಾ? ಎದ್ದೇಳು ಎದ್ದೇಳು. ನನ್ನಂತ ದಡ್ಡನನ್ನು ಮದುವೆ ಆಗುವುದು ಬೇಡವೆಂದು ನನ್ನಿಂದ ದೂರ ಆದೆಯಾ? ಚಂದ್ರಿಕ ಎದ್ದೇಳು, ಚಂದ್ರಿಕ ಎದ್ದೇಳು. ಮಾಲಿಂಗನನ್ನು ಅರೆಸ್ಟ್ ಮಾಡಿ. ಏನ್ ಮಾಡ್ತಿದ್ಯಪ್ಪ ನೀನು? ಮಾಲಿಂಗನನ್ನು ಯಾಕೆ ಅರೆಸ್ಟ್ ಮಾಡುತ್ತೇವೆ? ಹರೀಶ, ಏನ್ ಹೇಳ್ತಾ ಇದೆಯಪ್ಪ ನೀನು? ನನ್ನ ಬೈದಿರ ಈ ಚಂದ್ರಗಳನ್ನು ಕೊಲೆ ಮಾಡುತ್ತಿರುತ್ತಾರೆ. ಕೆಲಸ ಮಾಡೋಣಲ್ಲಪ್ಪ, ಮಾಡೋಣ. ಕೆಲಸ ಒರೆಸಬೇಕು. ನೋಡಮ್ಮ, ಮಾಲಿಂಗ ಕೊಲೆ ಮಾಡಿದ್ದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ, ಆದ್ರೆ ನಮಗೆ ಮೇಲಧಿಕಾರಿಗಳ ಪ್ರಕಾರ ನಾವು ಅರೆಸ್ಟ್ ಮಾಡಲೇಬೇಕು. ಪಾಪಿ, ಅದ್ಯಾವ ಒಂದು ಕಂಪ್ಲೇಂಟ್ ಮಾಡಿದನೆಂದು ನಿನ್ನನ್ನು ಓಡಿಸಿ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಿದ ನಿನ್ನ ಅಣ್ಣನ ಕೈಗೆ ಬೇರೆ ತೋರಿಸ್ತೀನಿ. ಹೋ ಚಾಂಡಾಲ, ಹೆಚ್ಚಿದ್ಯಾ ನಿನ್ನ ಮಕ್ಕಳನ್ನು ಈ ನೌಕರಿ ಮಾಡುವುದೇ ಬೇಡ. ಅಣ್ಣ, ಏನ್ ಮಾತಾಡ್ತಿದ್ಯಾ ನೀನು? ನನ್ನ ತಮ್ಮ ಕತ್ತಲದಲ್ಲಿದ್ದಾನೆ. ಕಾನೂನಿನ ದೃಷ್ಟಿಯಲ್ಲಿ ನಾನೊಬ್ಬ ಅಪರಾಧಿ ಎಂದು ಗುರುತಿಸಿದಾಗ ಅವನಲ್ಲದೆ ಅವನ ಜಾಗದಲ್ಲಿ ಬೇರೆ ಯಾರೇ ಇದ್ದು ನನ್ನನ್ನು ಅರೆಸ್ಟ್ ಮಾಡಿದ್ರಣ್ಣ. ನೋಡು ವಿಷಯ, ಚಂದ್ರಕಾಂತ ಭಾವಿ ಸತಿ ಆಗಬೇಕಾದವರು ಅವರನ್ನು ನಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಹೂವು ಹಣ್ಣು ಕಾಯಿ ತಂದಿದ್ದೇವಪ್ಪ ನಾವು. ನನ್ನ ತಂಗಿ ಚಂದ್ರಿಕರನ್ನು ಮಾಲಿನ್ಯನೇ ಕೊಲೆ ಮಾಡಿದನೆಂದು ನಿಮಗೆ ಕಂಪ್ಲೇಂಟ್ ಕೊಟ್ಟವರು ಯಾರಪ್ಪ? ನಿಮಗೆ ಕಂಪ್ಲೇಂಟ್ ಕೊಟ್ಟವರು ಯಾರು ಕೊಟ್ಟರೋ ಗೊತ್ತಿಲ್ಲ, ಆದರೆ ನಮಗಿಂತ ಮೇಲಧಿಕಾರಿಗಳು ನಮಗೆ ಆರ್ಡರ್ ಮಾಡಿದಾಗ ನಾವು ಅದಕ್ಕೆ ತಲೆಬಾಗಲೇಬೇಕಾಗುತ್ತದೆ. ಬಿಸಿ ಕರೆದುಕೊಂಡು ಬನ್ನಿ. ಒಂದು ಮಾಂಗಲ್ಯವೇ ಸಿಂಹಜ, ಕೊರಳಿಗೆ ಮಾಂಗಲ್ಯ ಕಟ್ಟಿ ಕಡೆಗೆ ಕುಂಕುಮ ಬಿಟ್ಟು ಅವಳ ಮನೆಗೆ ಹೂವನ್ನು ಮುಡಿಸಲು ಮುತ್ತೇನೆ ನಗನಗತ ಸ್ವರ್ಗವನ್ನೇ ಕಾಣಿಸೋರಂತ ಬಾರಪ್ಪ. ಈ ನನ್ನ ಮುದ್ದಿನ ತಂಗಿಯ ಕಾಲು ಎಲ್ಲಿ ಭೂಮಿಗೆ ಸೋಸಿದರೆ ಪಾದ ಎಲ್ಲಿ ಮಣ್ಣಾಗುತ್ತದೆ ಎಂದು ಇವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದ ನನ್ನ ಆರಾಧ್ಯ ದೇವತೆಗಳು ಇವಳು. ಆರಾಧ್ಯ ದೇವತೆ ಇವಳನ್ನು ಸುಮಂಗಲೆಯನ್ನಾಗಿ ಮಾಡಿ ಸ್ಮಶಾನಕ್ಕೆ ಕಳಿಸಲು ಸ್ವಲ್ಪ ಕಾಲ ಅವಕಾಶ ಮಾಡಿಕೊಡು. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಹೌದು ಹರೀಶ, ಪ್ರತಿ ರೀತಿಯಾಗಿ ಪತಿ ಮೈ ಸೇರಬೇಕಾದ ನನ್ನ ಸೊಸೆ ಸುಮಂಗಲಿಯಾಗದೆ ಅಮಂಗಲ್ಯವಾಗಿ ಹೆಣವಾಗಿ ಬಿಟ್ಟಿದ್ದಾಳಪ್ಪ, ಹೆಣವಾಗಿ ಬಿಟ್ಟಿದ್ದಾಳೆ. ಹರೀಶ, ನಿನಗೆ ಕೈ ಮುಗಿದು ಬೇಡಿಕೊಳ್ತೀನಿ ಹರೀಶ. ಮಾಂಗಲ್ಯ ಮಾಲಿನ್ಯದಿಂದ ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟಿಸಪ್ಪ, ಕಟ್ಟಿಸು. ಆಯ್ತು, ಬೇಗ ನಿಮ್ಮ ಕಾರ್ಯವನ್ನು ಮುಗಿಸಿ. ಸತ್ತು ಹೋಗಿರುವ ನನ್ನ ತಂಗಿಗೆ ಕೊರಳಿಗೆ ಮಾಂಗಲ್ಯವನ್ನು ಕೊಟ್ಟಿ ಮೊದಲವರು ಕೊರಳಿಗೆ ತಾಳಿ ಮುಂದಿನ ಏನ್ ಹೇಳುತ್ತಾನಲ್ಲಿ ಈ ಚಂದ್ರಿಕಾಳೆ ನನ್ನ ಸತಿಯಾಗಿ ಆ ದೇವರ ಹತ್ರ ಬೇಡಿಕೊಳ್ಳುತ್ತೇನೆ. ಇವರ ಕೊರಳಿಗೆ ತಾಳಿ ಕಟ್ಟಿ ಇವರಿಗೆ ಮುತ್ತೈದೆ ಸ್ಥಾನ ಕೊಡುತ್ತೇನೆ. ಕರೆದುಕೊಂಡು ಬನ್ನಿ, ಹೋಗೋಣ.
ಹರೀಶ ಇದೇ ಕೈ ಮುಗಿದು ಬೇಡ್ಕೊಳ್ತೀನಪ್ಪ ಹರೀಶ ಮಾಲಿನ್ಯನು ಬಿಟ್ಟು ಬಿಡಪ್ಪ ಬಿಟ್ಟು ಬಿಡು ಮಾಲಿನ್ಯ